ಸಾಲ ಫಸ್ಟ್ ತೀರಿಸ್ಬಿಡೋದಾ ಇಲ್ಲ ಸಾಲ ನಿಧಾನಕ್ಕೆ ತೀರ್ಲಿ? ಕಟ್ಟೋ ಬಡ್ಡಿಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ, ಕಟ್ಟೋ ಅಸ್ಲಿಗೆ ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ ಇದೆ. ನಮಗೆ EMI ಕಟ್ಟಿ ಹಿಂಸೆ ಆಗಕ್ಕೆ ಶುರು ಆಗ್ತಿದೆ ಅಂತ ಯಾರ್ಯಾರು ಯೋಚನೆ ಮಾಡ್ತಾರೆ, ವಿದೌಟ್ ಅ ಡೌಟ್ ಯು ಕ್ಲೋಸ್ ದಿ ಲೋನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸ್ವಂತ ಮನೆ, ಸ್ವಂತ ಫ್ಲಾಟ್ ಸಾಕಷ್ಟು ಜನರ ಕನಸಾಗಿರುತ್ತೆ. ಸೊ ಇದಕ್ಕೋಸ್ಕರ ಹೋಮ್ ಲೋನನ್ನು ತಗೊಂಡು ಮನೆಯನ್ನು ಕಟ್ಟಿಸ್ತಾರೆ. ಅದಾದ ಮೇಲೆ ನಮ್ಮ ಒಂದು ಲೋನನ್ನು ಹೇಗೆ ಬೇಗ ತೀರಿಸ್ಕೊಳ್ಳೋದು ಅಂತ ತಲೆ ಕೆಡ್ಸ್ಕೊಂಡಿರ್ತಾರೆ. ಆದರೆ ಸ್ನೇಹಿತರೆ, ನೀವು ಲೋನನ್ನು ಕಟ್ಟುವಂಥ ಸಮಯದಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಥವಾ ಬಡ್ಡಿ ಕಟ್ಟೋದು ಒಳ್ಳೇದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಾಲ ಬೇಗ ತೀರಿಸಬೇಕು, ಬಡ್ಡಿ ಹೊರೆ ಇಳಿಸ್ಕೊಳ್ಬೇಕು ಅಂದರೆ EMIಗಳ ಸಂಖ್ಯೆ ಹೆಚ್ಚು ಮಾಡಬೇಕು. ಆ EMIಗಳ ಸಂಖ್ಯೆನ ನನಗೆ ಸಿಕ್ಕ ಬೋನಸ್ಸೋ, ಎಕ್ಸ್ಟ್ರಾ ದುಡ್ದಿದ್ದೋ, ಇನ್ನೊಂದೇನೋ ಕೆಲಸ ಮಾಡ್ತಿದ್ದೆ ನಾನು, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇತ್ತು, ನನ್ನ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಮಾಡಿದ್ರು, ಈ ಎಲ್ಲ ಆಪ್ಷನ್ಸ್ ಇದ್ದಾವೆ. ಅದಷ್ಟು ಹಣವನ್ನು ನಾನು ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭ ಸಿಕ್ಕರೆ 10%, 12%, 13% ರಿಟರ್ನ್ಸ್ ಬರೋದಾದರೆ ನಾನು ಆ ಹಣ ಅಲ್ಲಿಗೆ ಡೈವರ್ಟ್ ಮಾಡ್ಬೋದಲ್ಲ. ಯಾಕೆ ನಾನು ಬೇಗ ಸಾಲ ತೀರಿಸಬೇಕು ಅನ್ನೋ ಪ್ರಶ್ನೆ, ಆ ಆಲೋಚನೆ ನಿಮಗೆ ಬಂದಿರಬಹುದು. ಅದರ ಪ್ರಾಕ್ಟಿಕಲ್ ಅನಾಲಿಸಿಸ್ ಅನ್ನ ಈ ಮಾಡ್ಯೂಲ್ನಲ್ಲಿ ಮಾಡೋಣ. ಸರ್, ಸಾಲ ಎಕ್ಸ್ಟ್ರಾ EMIಗಳನ್ನು ಕಟ್ಟಬೇಕಾ ಅಥವಾ ನಾನು ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಆಪ್ಷನ್, ಆ ಬಗ್ಗೆ ಯೋಚನೆ ಮಾಡೋದು ಯಾಕೆ ಇಂಪಾರ್ಟೆಂಟ್ ಇನ್ ಫಸ್ಟ್ ಪ್ಲೇಸ್? ಖಂಡಿತ ಅಭಿಷೇಕ್. ಈಗ ನೋಡಿ, ಹೇಗೆ ಸಾಲ ತುಂಬ ಜನರಿಗೆ ಈ ಪ್ರಶ್ನೆ ಬರುತ್ತೆ, ಸಾಲ ಫಸ್ಟ್ ತೀರಿಸ್ಬಿಡೋದಾ ಇಲ್ಲ ಸಾಲ ನಿಧಾನಕ್ಕೆ ತೀರ್ಲಿ, ಅದರಿಂದ ಅರ್ಜೆಂಟ್ ಏನು, ನಾನು ಇನ್ವೆಸ್ಟ್ ಮಾಡಲಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸಹಜವಾಗಿ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಹೂಡಿಕೆ ಮೇಲಿನ ಗಳಿಕೆ ಅನ್ನೋ ಪ್ರಶ್ನೆ ಬರುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್ ಒಂದು ಸಿನಾರಿಯೋವನ್ನು ತೆಗೆದುಕೊಳ್ಳೋಣ. ಹೋಮ್ ಲೋನ್ನ ಇಂಟ್ರೆಸ್ಟ್ ರೇಟು 8.5% ಇದೆ. ನೀವು ತೆಗೆದುಕೊಂಡಿರುವ ಹೋಮ್ ಲೋನ್ನ ಇಂಟ್ರೆಸ್ಟ್ ರೇಟು 8.5% ಇದೆ. ನಿಮಗೆ ಆ 8.5% ಲೋನ್ ತಗೊಂಡಿರೋದಕ್ಕೆ ನಿಮಗೆ ಕಟ್ಟೋ ಬಡ್ಡಿಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ, ಕಟ್ಟೋ ಅಸ್ಲಿಗೆ ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ ಇದೆ. ಜೊತೆಗೆ ನಿಮಗೆ ಅಡಿಷ್ನಲ್ ಆಗಿ ನೀವು ಆ ಪ್ರೀಪೇಮೆಂಟ್ ಅಥವಾ ಪಾರ್ಟ್ ಪೇಮೆಂಟ್ ಮಾಡ್ತಿರಲ್ಲ, ಆ ಪಾರ್ಟ್ ಪೇಮೆಂಟ್ ಮಾಡೋ ಬದಲು, ಯಾಕೆಂದರೆ 8.5% ಇಂಟ್ರೆಸ್ಟ್ ಇದೆ, ಆ 8.5% ಇಂಟ್ರೆಸ್ಟ್ಗೆ ನಾನು ಬೇಗ ಸಾಲ ತೀರಿಸೋ ಬದಲು 12, 13, 14% ಸಿಗೋ ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇದೇ ದುಡ್ಡು ಹಾಕ್ಬಿಟ್ಟು 12, 13, 14% ತಗೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ಇದು ಯೋಚನೆ ಮಾಡೋದು ತಪ್ಪಲ್ಲ. ಇದನ್ನು ಯೋಚನೆ ಮಾಡಬೇಕಾದ್ರೆ ಹಣಕಾಸಿನ ನಿರ್ವಹಣೆಯ ಭದ್ರ ಬುನಾದಿ ನಿಮ್ಮಲ್ಲಿ ಇರಬೇಕು. ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಬುದ್ಧಿವಂತಿಕೆ ಬೇಕು. ಅದು ಗೊತ್ತಿದ್ದರೆ ದಿಸ್ ಈಸ್ ಆಲ್ಸೋ ಅ ಗುಡ್ ಆಪ್ಷನ್. ಲೋನ್ ಕ್ಲೋಸ್ ಮಾಡೋದೇ ಮುಖ್ಯವಾದ ಆಪ್ಷನ್ ಅಂತ ನಾನು ಹೇಳ್ತಿಲ್ಲ. ನೀವು ನಿಮ್ಮ ದುಡ್ಡನ್ನು ಸಾಲಕ್ಕೆ ಕಟ್ಟುತ್ತಿರುವ ಬಡ್ಡಿಗಿಂತ ಜಾಸ್ತಿ ದುಡಿಸಿ ಅದಕ್ಕಿಂತ ಹೆಚ್ಚು ಲಾಭ ಮಾಡ್ತೀರಿ ಅಂದರೆ, ನೀವು ಲೋನ್ ತೀರಿಸದೇ ಇರೋದು ಕೂಡ ಒಳ್ಳೆ ಆಪ್ಷನ್ನು, ಬೇಗ ಲೋನ್ ತೀರಿಸದೇ ಇರೋದು ಕೂಡ ಒಳ್ಳೆ ಆಪ್ಷನ್ನು. ಸಿಂಪಲ್ ಒಂದು ಡೆಫಿನಿಷನನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸೋಣ ಅಭಿಷೇಕ್. ಓಕೆ ಸರ್. 1ನೇ ಸೂತ್ರ, ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ. ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ಸಾಲದ ಬಡ್ಡಿ ದರಕ್ಕಿಂತ ಜಾಸ್ತಿ ಇದ್ದರೆ ನೀವು ಹೂಡಿಕೆ ಮಾಡಿ. ಸೂತ್ರ 2, ಹೂಡಿಕೆ ಮೇಲಿನ ನಿರೀಕ್ಷಿತ ಗಳಿಕೆ ನಾವು ಸಾಲಕ್ಕೆ ಕಟ್ಟುತ್ತಿರುವ ಬಡ್ಡಿ ದರಕ್ಕಿಂತ ಕಡಿಮೆ ಇದ್ದರೆ ಸಾಲ ತೀರಿಸಿ. ಸಿಂಪಲ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಇದರಿಂದ ಆಚೆಗೆ ಅಗೈನ್, ನೋಡ್ರಿ, ನನಗೆ ಇದು ಗಳಿಕೆ ಎಲ್ಲ ಮುಖ್ಯ ಅಲ್ಲ, ನಾನು ಫಸ್ಟ್ ಲೋನ್ ತೀರಿಸ್ಬಿಡ್ಬೇಕು ಅಂದರೆ ದಟ್ ಇಸ್ ದಿ ಬೆಸ್ಟ್ ಡಿಸಿಷನ್ ಟು ಗೋ. ಮತ್ತು ನಂಗೆ ಭಾವನಾತ್ಮಕ ವಿಚಾರಪ್ಪ, ಪ್ರತಿ ತಿಂಗಳು ನನಗೆ EMI ಕಟ್ಟಿ ಸಾಕಾಗೋಗಿದೆ, ನನ್ನ ಕೆಲಸ ಎಷ್ಟು ದಿವಸ ಇರುತ್ತೆ ಗ್ಯಾರಂಟಿ ಇಲ್ಲ, ನನಗೆ ವಯಸ್ಸಾಗ್ತಾ ಇದೆ, ನಾನು ನಿವೃತ್ತಿಗೆ ಹತ್ರ ಬರ್ತಿದ್ದೀನಿ, ಆವಾಗ ಡೋಂಟ್ ವರಿ ಅಬೌಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಲಾಭ ಗಳಿಸ್ಬೋದಾ ಇಲ್ವಾ, ಇದೆಲ್ಲ ವಿಚಾರ ಮಾಡೋ ಅಗತ್ಯ ಇಲ್ಲ. ಬೇಗ ಲೋನನ್ನು ತೀರಿಸಿ.
ಸೊ ಸ್ನೇಹಿತರೆ, ಹೋಮ್ ಲೋನ್ ತೀರಿಸಬೇಕು ಅಂತಂದ್ರೆ ಇನ್ವೆಸ್ಟ್ ಮಾಡೋದು ಒಳ್ಳೆನಾ ಅಥವಾ ಬಡ್ಡಿ ಕಟ್ತಾ ಹೋಗ್ಬೇಕಾ, ಇವೆಲ್ಲದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆದ್ರೆ ಹೋಮ್ ಲೋನ್ ತೀರಿಸುವಂತ ಒಂದು ಟ್ರಿಕ್ಸ್ ಆಗಿರ್ಬೋದು ಅಥವಾ ಆ ತಂತ್ರಗಳಾಗಿರ್ಬೋದು, ಹೋಮ್ ಲೋನ್ ಅನ್ನ ತೀರಿಸಬೇಕು ಅಂತಂದ್ರೆ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1 ಗಂಟೆ 33 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ. ಹೋಮ್ ಲೋನ್ ಅಂದ್ರೆ ಏನು, ಅದನ್ನ ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಬೇಕು, ಎಷ್ಟು ವರ್ಷದಲ್ಲಿ ನಾವು ಸಾಲವನ್ನ ತೀರಿಸಬೇಕು, ಇನ್ ಡೀಟೇಲ್ ಆಗಿ ಮಾಹಿತಿ ಸಿಗುವಂಥದ್ದು. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮತ್ತೆ ಇನ್ನೊಂದು ಹ್ಯಾಕು ಏನು ಅಂತ ಹೇಳಿದ್ರೆ, ಈ ಬೇಗ ಲೋನ್ ತೀರಿಸ್ಬಿಟ್ಟಾಗ ಕೆಲವು ಬೆನಿಫಿಟ್ಗಳು ಹೊರಟೋಗ್ಬಿಡುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಟು ಟ್ಯಾಕ್ಸ್ ಬೆನಿಫಿಟ್. ಈಗ ನೋಡಿ ಅಭಿಷೇಕ್, ಹೋಮ್ ಲೋನ್ ಮೇಲೆ ಇಂಟ್ರೆಸ್ಟ್ ಏನು ಕಟ್ತೀವಿ ಅದಕ್ಕೆ 2 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಬೆನಿಫಿಟ್, ತೆರಿಗೆ ವಿನಾಯಿತಿ ಇದೆ ಸೆಕ್ಷನ್ 24 ಅಂಡರಲ್ಲಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಓಲ್ಡ್ ರೆಜಿಮ್. ಮತ್ತು ಸೆಕ್ಷನ್ 80C ಅಂಡರ್ ಅಲ್ಲಿ 1.5 ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಇದೆ. ನೀವು ಹೋಮ್ ಲೋನನ್ನು ಬೇಗ ತೀರಿಸ್ಬಿಟ್ರೆ ಇವೆರಡು ಬೆನಿಫಿಟ್ ಹೋಗ್ತವೆ. ಮತ್ತು ಅಡಿಷ್ನಲ್ ಬರ್ಡನ್ ಏನು ಬರುತ್ತೆ ಅಂತಂದರೆ, ನೀವು ಸ್ವಂತ ಮನೆ ತೊಗೊಂಡಿರ್ತಿರಲ್ಲ, ಅದೇ ಮನೇಲಿ ವಾಸ ಇದ್ದರೆ ನಿಮಗೆ HRA ಬೆನಿಫಿಟ್ ಕೂಡ ಸಿಗಲ್ಲ. ಹೋಮ್ ರೆಂಟಲ್ ಅಲಯನ್ಸನ್ನು ನೀವು ಬಾಡಿಗೆ ಮನೇಲಿ ಇದ್ದಾಗ ಕ್ಲೇಮ್ ಮಾಡ್ಬೋದು, ಸ್ವಂತ ಮನೇಲಿ ಇದ್ದಾಗ ನಿಮ್ಗೆ HRAನೂ ಸಿಗಲ್ಲ. ನೀವು ಸಾಲ ತೀರಿಸ್ಬಿಟ್ಟಿದ್ರೆ ಟ್ಯಾಕ್ಸ್ ಬೆನಿಫಿಟ್ಟು ಸಿಗಲ್ಲ. ಈ ಕಾರಣಕ್ಕೂ ತುಂಬ ಜನ ಲೋನ್ ಯಾಕೆ ತೀರಿಸ್ಲಿ, ನಾನು ಇನ್ವೆಸ್ಟ್ ಮಾಡ್ಕೊಂಡೇ ಇರ್ತೀನಿ, ಮುಗಿಯೋ ಕಾಲಕ್ಕೆ ಲೋನ್ ಮುಗಿಲಿ ಹೋಮ್ ಲೋನು ಅಂತ ಯೋಚನೆ ಮಾಡೋರಿರ್ತಾರೆ. ದಿಸ್ ಇಸ್ ಅಪ್ ಟು ದೆಮ್. ಅವ್ರು ಹೇಗೆ ಆಲೋಚನೆ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ಕೆಲವು ಸಿನಾರಿಯೋಗಳನ್ನು ನಾವು ತರೋಣ ಅಭಿಷೇಕ್. ತುಂಬ ಜನ ಏನು ದಡ್ತನ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಹೌದು ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ, ನಾನು ಸಾಲ ಕಟ್ಟಲ್ಲ ಅಂತ. ಯಾವ ಇನ್ವೆಸ್ಟ್ಮೆಂಟು ಮಾಡಿದರೆ ಸಾಲ ಕಟ್ಟದೇ ಇದ್ರು ಓಕೆ ಅನ್ನೋದನ್ನ ಹೇಳ್ತೀನಿ ನಾನು. ಈಗ ನೋಡಿ, 20 ಲಕ್ಷ ಸಾಲ 15 ವರ್ಷಕ್ಕೆ ತಗೊಂಡಿದ್ದಾರೆ, 8.5% ಬಡ್ಡಿ ಕಟ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಸಾಲ ತೀರಿಸೋ ಬದಲು ಅವರು ಅಡಿಷ್ನಲ್ ಇನ್ಕಮನ್ನು ತಗೊಂಡು FDಲಿ ಇಟ್ಟರೆ 6.5% ಇಂಟ್ರೆಸ್ಟ್ ಸಿಗುತ್ತೆ. ಆ FDಲಿ ಇಡೋದ್ರ ಬದಲು ಸಾಲ ತೀರಿಸೋದು ಒಳ್ಳೆಯದು. ಸೊ ಅದೇ ರೀತಿ ಇಲ್ಲಪ್ಪ ನಾನು ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇಡ್ತೀನಿ ಅಂದರೆ 6.5% ಬಡ್ಡಿ ಸಿಗುತ್ತೆ, ಆ ಕೇಸಲ್ಲೂ ಸಾಲ ತೀರಿಸೋದು ಉತ್ತಮ. ಇಲ್ಲ ನಾನು PPFಲ್ಲಿ ಇಡ್ತೀನಿ 7.1% ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದರಿಂದನೂ ಏನು ಯೂಸ್ ಇಲ್ಲ, ಯಾಕೆಂದರೆ 8.5% ಬಡ್ಡಿ ಇದೆ. ಇಲ್ಲಪ್ಪ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಾಕ್ತೀನಿ, ನನ್ನ ಮಗಳಿಗೆ ಭವಿಷ್ಯಕ್ಕೆ ಯೂಸ್ ಆಗಲಿ ಅಂದರೆ 8.2% ಇಂಟ್ರೆಸ್ಟ್ ರೇಟ್ ಇದೆ, ಬಟ್ ಅದರಿಂದನೂ ಏನೂ ಲಾಭ ಇಲ್ಲ. ಮತ್ತು ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ತೊಗೊಂಡ್ರೆ ಅದು ಇನ್ನೂ ಕಡಿಮೆ ಇರುತ್ತೆ. ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ, ನನ್ನ ಹೋಮ್ ಲೋನ್ನ ಇಂಟ್ರೆಸ್ಟ್ ರೇಟು 8.5% ಇದೆ, ನಾನು 12ರಿಂದ 14% ನಿರೀಕ್ಷೆ ಮಾಡಿಕೊಂಡು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ ಅಂದರೆ ಗುಡ್ ಆಪ್ಷನ್ನು. ಆದರೆ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ, ಮಾರ್ಕೆಟ್ ಮೇಲೆ ಕೆಳಗೆ ಯಾವಾಗ ಹೋಗುತ್ತೆ ಅನ್ನೋದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರಿಸ್ಕ್ ಇರುತ್ತೆ. ಬಟ್ ಮಾರುಕಟ್ಟೆಯ ಹೂಡಿಕೆಯ ಅರಿವಿದ್ದರೆ, ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಅರಿವಿದ್ದರೆ ಇದು ಕೂಡ ಒಳ್ಳೆ ಆಪ್ಷನ್ನು. ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ 16%ವರೆಗೂ ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡ್ಬೋದು. ವಿ ಆರ್ ವೆರಿ ಕನ್ವೆನ್ಷನಲ್ ಇನ್ ಡಿಫೈನಿಂಗ್ ದೀಸ್ ನಂಬರ್ಸ್. ಸೊ ಹಾಗಾಗಿ ಇಂಥ ಸಿನಾರಿಯೋ ಇದ್ದರೆ ದಯವಿಟ್ಟು ನೀವು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ಕ್ಲೋಸಿಂಗ್ ದಿ ಲೋನ್ ಈಸ್ ಎ ಬ್ಯಾಡ್ ಆಪ್ಷನ್, ಇನ್ವೆಸ್ಟಿಂಗ್ ಈಸ್ ಎ ಗುಡ್ ಆಪ್ಷನ್. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಒಟ್ಟಾರೆ ನಾವು ಚಿತ್ರಣ ತಗೊಳ್ಳೋದಾದರೆ, ಯಾರು ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನಮ್ಮ ಕೆಲಸದ ಭವಿಷ್ಯ ಏನು ಅಂತ ಗೊತ್ತಿಲ್ಲ, ನಮಗೆ ಆರೋಗ್ಯಗಳು ಸರಿ ಇಲ್ಲ, ಮತ್ತು ಮುಂದೆ ನಮಗೆ ಬಿಸ್ನೆಸ್ ಸ್ಥಿರವಾಗಿ ನಡೆಯುತ್ತಾ ಅಂತ ಗೊತ್ತಿಲ್ಲ, ನಮಗೆ EMI ಕಟ್ಟಿ ಹಿಂಸೆ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ ಅಂತ ಯಾರ್ಯಾರು ಯೋಚನೆ ಮಾಡ್ತಾರೆ, ವಿದೌಟ್ ಅ ಡೌಟ್ ಯು ಕ್ಲೋಸ್ ದಿ ಲೋನ್. ಇಲ್ಲ, ಐ ಕ್ಯಾನ್ ಲೆವರೇಜ್, ನಾನು ಹೋಮ್ ಲೋನನ್ನು ಇಟ್ಕೊಂಡು ನಾನು ಬೇರೆ ನಾನು EMI ಕಟ್ಕೊಂಡಿರ್ತೀನಿ, ಬಂದು ಅಡಿಷ್ನಲ್ ದುಡ್ಡಲ್ಲಿ ಈ ಕಡೆ ಟ್ಯಾಕ್ಸ್ ಬೆನಿಫಿಟ್ಟು ತೊಗೋತೀನಿ, HRA ಬೆನಿಫಿಟ್ಟು ಸಿಗೋ ತನಕ ನಾನು ತೊಗೋತೀನಿ, ಟ್ಯಾಕ್ಸ್ ಬೆನಿಫಿಟ್ಗಳು ಬೇರೆ ಟ್ಯಾಕ್ಸ್ ಬೆನಿಫಿಟ್ಗಳನ್ನು ತೊಗೋತೀನಿ, ನಾನು ಬಂದು ದುಡ್ಡನ್ನು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಐ ಲರ್ನ್ ಮೋರ್ ದ್ಯಾನ್ ವಾಟ್ ಐ ಆಮ್ ಪೇಯಿಂಗ್ ಫಾರ್ ಹೋಮ್ ಲೋನ್. ನಾನು ಹೋಮ್ ಲೋನ್ಗೆ ಕಟ್ಟುತ್ತಿರುವ ಬಡ್ಡಿಗಿಂತ ಜಾಸ್ತಿ ಲಾಭವನ್ನು, ಗಳಿಕೆ ಲಾಭವನ್ನು ನಾನು ಪಡ್ಕೋತೀನಿ ಬೇರೆ ಹೂಡಿಕೆಗಳ ಮೂಲಕ ಅಂದರೆ ದಟ್ ಈಸ್ ದಿ ಬೆಸ್ಟ್ ಆಪ್ಷನ್ ಫಾರ್ ದೆಮ್. ಇದು ಅವರವರ ಹಣಕಾಸಿನ ಸ್ಥಿತಿ, ಅವರವರ ತಿಳುವಳಿಕೆ, ಅವರವರ ಧೈರ್ಯಕ್ಕೆ ಬಿಟ್ಟ ವಿಚಾರ. ನಾವು ಇಲ್ಲಿ ಏನಂತ ಹೇಳಿದ್ರೆ, ಇದು ಹಿಂಗಿದೆಯಪ್ಪ, ಇದು ಹಿಂಗಿದೆ, ಯು ಡಿಸೈಡ್. ಎರಡೂ ಸಿನಾರಿಯೋಗಳನ್ನು ನಿಮ್ಮ ಕಣ್ಣ ಮುಂದೆ ತೆರೆದು ನಾವು ಇಟ್ಟಿದ್ದೀವಿ. ಹೇಗೆ ನೋಡ್ತೀರಿ ಅನ್ನೋದು ನಿಮಗೆ ಬಿಟ್ಟ ವಿಚಾರ.
ಅವರ್ ಜಾಬ್ ಇಸ್ ಟು ಎನ್ಲೈಟನ್ ಯು ಇನ್ ದಿಸ್ ಕೋರ್ಸ್. ಬಹುಶಃ ಈ ವಿಷಯ ನೋಡಿ ತುಂಬ ಜನ ಇದು ನಮಗೆ ಗೊತ್ತೇ ಇರಲಿಲ್ವಲ್ಲ, ಈ ರೀತಿಯ ಒಂದು ಆಲೋಚನೆ ನಾವು ಮಾಡೇ ಇರಲಿಲ್ವಲ್ಲ ಅಂತ ಖಂಡಿತ ಅಂದ್ಕೋತಾರೆ ಅಭಿಷೇಕ್. ಐ ಆಮ್ ಶೋರ್ ದಿಸ್ ವಿಲ್ ಬಿ ವ್ಯಾಲ್ಯೂ ಫಾರ್ ದೆಮ್. ಈ ವಿಷಯನ 10,000 ಜನಕ್ಕೆ ಅವ್ರು ಹೇಳಿ ಸಂಭ್ರಮಿಸ್ತಾರೆ, ಅವ್ರು ಬದುಕಿದ್ರಿಂದ ಬದಲಾಗತ್ತೆ. ಯಾರು ಸಾಲ ತೀರಿಸ್ಬೇಕು ಅಂದ್ಕೊಂಡಿರೋರು, ಸಾಲ ತೀರ್ಸೋದಿಲ್ಲ ಅಂದ್ಕೊಂಡಿರೋರು, ಇಬ್ಬರಿಗೂ ಇದರಿಂದ ಅನುಕೂಲ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.